ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕ್ರಿ. ಬರೀ ಅವ್ರಿಗೆ ಕೊಡ್ಕಂತ ಹೋದ್ರೆ ಹೆಂಗೆ? ಬೇರೆ ಮಾಡೋದು ಬೇಡವಾ? ಬೇರೆ ಮನುಷ್ಯರಲ್ವಾ? ಶಾಮ್ನೂರವ್ರ ಕುಟುಂಬದವ್ರಿಗೆ ಈಗ ಕೊಟ್ಟರೆ, ಯಾಕಂದ್ರೆ ಅನುಕಂಪ ಇದೆ, ಓಟು ಬೀಳ್ತವೆ ಗೆಲ್ತವೆ ಅಂತ ನಮ್ಮ ಅನಿಸಿಕೆ ಸರ್. ಇಪ್ಪಟ್ಟಿಗೆ ಯಜಮಾನ್ ಮನುಷ್ಯ ಈಗ ಆತು, ಅವ್ರಿಗೆಲ್ಲ ನೋಡಿ ಕೊಟ್ರಿ. ಇಪ್ಪಟ್ಟಿಗೆ ಅವ್ರಿಗೆ ಕೊಡಲ್ಲ, ನಾವು ಬೇರೆಯವ್ರಿಗೆ ಕೊಡ್ತಾವೆ. ಇಪ್ಪಟ್ಟಿಗೆಲ್ಲ BJP ಕೊಡ್ತಾವೆ. ಅವ್ರ ಮೊಮ್ಮಗ ಸಮರ್ಥ ಬಂದರೆ ನಮಗೆ ಭಾಳ ಪಾಡು. ಇವತ್ತಿನ ವಾತಾವರಣದಾಗ BJP ಕೊಟ್ಟರೆ ಉತ್ತಮ. BJP ಇದ್ದ ಪಾಪ ಇವು ಅಜಯ್ ಕುಮಾರ್ ಅಜಯ ಒಂದ್ಸಲ ಸೋತಾನೆ. ಇಪ್ಪತ್ತು ವಿನಯ್ ನಿಂತ್ಕೊಂಡ್ರೆ ಏನಾರ ನಾವು ಮಾತ್ರ ಹುಟ್ಟುತ್ತಲೇ ಕಾಂಗ್ರೆಸ್, ಸಾಯೋವರೆಗೂ ಕಾಂಗ್ರೆಸ್. ವಿನಯ್ ಕೊಟ್ಟರು ಗೆಲ್ತಾರೆ. ವಿನಯ್ ಕೊಟ್ಟರು ವಿನಯ್ ಸಾಯಿವರೆಗೂ ಕಾಂಗ್ರೆಸ್ಸಿಗೆ ನಾನು. BJP ಇದ್ದ ದಾಸ್ಕರ್ಯಪ್ಪರ ಸೀನಣ್ಣ ಕೊಟ್ರೆ ಈ ಸತಿ ಇನ್ನಾಗ ಚಾನ್ಸ್ ಐತಿ. ನಮಗಾದ BJPಗೆ ಯಾರು ನಿಂತ್ಕೊಳ್ಳಿ, ಅವರು ವಿನಯ್ ಕುಮಾರ್ ಅಲ್ಲಿ ಯಾರಲ್ಲಿ ಅಜಯ್ ಕುಮಾರ್ನೇ ಅಂದ್ರೆ ವಿನಯ್ ಕುಮಾರ್ ಪಕ್ಷೇತರ ನಿಲ್ತಾರಂತ ಹೇಳ್ತದ ಸರ್. ಏನಂದ್ರು ಶಾಮೂರವ್ರು ಮಡ್ಕೊಂತ ಬಂದರು, ಚೆನ್ನಾಗಿ ಇದನ್ನು ಮಾಡಿದರು, ಎಲ್ಲ ಇದನ್ನು ಮಡ್ಕೊಂತ ಬಂದರು. ಇನ್ನು ಅವರು ಮತ್ತೆ ಇಲ್ಲ ಅಂತಂದೇಳಿ ಇದನ್ನು ಮಾಡ್ತಾ ಇದಾರೆ. ನಮ್ಮ ಮನಸ್ಸಿಗೆ ಪ್ರಕಾರ ನೋಡಿದ್ರೆ ವಿನಯ್ ಕುಮಾರಿಗೆ ಕೊಟ್ಟರೆ ಪಾಡು ಅಂತ ನಮಗೆ ವಿನಯ್. ಈ ಸತಿ ಬದಲಾವಣೆ ಮಾಡ್ಬೇಕಂತ ಅಜಯಣ್ಣ ಬಂದ್ರೆ ಪಾರ್ಸ BJP. ಲಾಸ್ಟ್ ಟೈಮ್ ಸೋತಿದ್ದಾರೆ ಅಂದ ಏನೋ ಅಭಿಮಾನದಿಂದ ಕೊಟ್ಟರು ಕೊಡ್ಬೋದು. ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಕೆಲಸ. ವಿನಯ್ ಕುಮಾರ್ ಕಾಂಗ್ರೆಸ್ ಕೊಟ್ಟರು ಗೆಲ್ತಾರೆ. ಬೇರೆ ಸ್ನೇಹಿತರೆ, ಈ ದಾವಣಗೆರೆ ರಾಜಕೀಯ ಅನ್ನೋದಿದೆಯಲ್ಲ, ಈ ಬೆಣ್ಣೆ ದೋಸೆ ತಿಂದಷ್ಟು ಸುಲಭ ಇಲ್ಲ. ನಾಗಣ್ಣರು ಇದ್ದಾರೆ. A to Z ಎಲ್ಲ ನಮ್ಮ ಊರೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದು ಅವರೇ. ಇಷ್ಟು ವರ್ಷಗಳ ಕಾಲ ಅಜ್ಜಾರ್ ಇದ್ರು, ಯಾವ ರೀತಿಯಾಗಿ ವರ್ಕ್ ಮಾಡಿದ್ದಾರೆ? ಸರ್ ಎಲ್ಲದ ಮಾಡಿದಾರೆ ಸರ್. ಈ ಸತಿ ಇಲ್ಲಿ ಎಲ್ಲ ಅಭಿವೃದ್ಧಿ ಎಲ್ಲದ ಐತೆ ಅವ್ರ ಹತ್ರ. ಏನೇನೇ ಇಲ್ಲ ನೋಡಿ, ಗಂಧ ಗಾಳಿ ಅದ ಶಂಕರಪ್ಪರ ಈಗ ಓಟ್ ಹಾಕ್ಸೋಣ ಮಠ ಬರೋದು, ಓಟ್ ಹಾಕ್ಸೋದ ಇಲ್ಲಿ ತಿರುಗಿ ತಲೆ ಹಾಕಲ್ದಂಗೆ ಇರೋದು. ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಜನರು ಬದಲಾವಣೆಯನ್ನಂತರೂ ಬಯಸ್ತಾ ಇರೋದಂತೂ ನೀವು ಸತ್ಯ. ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ನಗರ ಪ್ರದೇಶ ಬರುತ್ತೆ. ನಾವು 2 ದಿನಗಳ ಕಾಲ ನಗರ ಪ್ರದೇಶದ ಜನರನ್ನು, ಅವರ ಅಭಿಪ್ರಾಯಗಳನ್ನು ಕೇಳಿದ್ವಿ. ಈಗ ನಾವು ಹಳ್ಳಿ ಕಡೆ ಹೋಗೋಣ. ಇಲ್ಲಿ ಸುಮಾರು 217 ಬೂತ್ಗಳಿದೆ. ಅದರಲ್ಲಿ ಪ್ರಮುಖವಾಗಿ ಹಳ್ಳಿಗಳು ಕೇವಲ 14 ಹಳ್ಳಿಗಳು ಮಾತ್ರ ಈ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತವೆ. ನಾವೀಗ ಹಳ್ಳಿ ಜನರ ಪ್ರತಿಕ್ರಿಯೆಯನ್ನು ಕೇಳೋಣ. ಯಾವ ರೀತಿಯಾಗಿ ಅವರು ಪ್ರತಿಕ್ರಿಯಿಸ್ತಾರೆ, ಅಲ್ಲಿ ಕೆಲಸಗಳು ಆಗಿದೆಯೋ ಇಲ್ಲ, ಅಲ್ಲಿನ ನೆಚ್ಚಿನ ನಾಯಕರು ಯಾರು ಅಂತಂದೇಳಿ ಕೇಳ್ಕೊಂಬರೋಣ ಬನ್ನಿ. ಕಾವು ಈಗ ಜೋರೈತೆ ಸರ್. ಈಗ ಮುಸ್ಲಿಮ್ಸ್ರು ಟಿಕೆಟ್ ಕೇಳ್ತಾ ಇದಾರೆ, ಹಿಂದೂದವರು ಕೇಳ್ತಾ ಇದಾರೆ. ಈಗ ಮತ್ತೆ ಶಿವಶಂಕರಪ್ಪ ತೀರ್ಕೊಂಡಿದ್ದಾರೆ, ಅವ್ರ ಕುಟುಂಬದವರು ಟಿಕೆಟ್ ಕೊಡ್ಬೇಕಂತ ಜನಗಳು ಹೇಳ್ತಾ ಇದಾರೆ. ಅದು ಕಾಂಗ್ರೆಸ್ಸಿಂದ. BJPಯಿಂದ ಯಾರಿಗೆ ಕೊಟ್ಟರೆ ಉತ್ತಮ? BJPಯಿಂದ ಉರಿಯಾಳುಗಳು ಅದ್ರ ಭಾಳ ಜನ ಅದ ಸರ್. ಈಗ ಅಜಯ್ ಕುಮಾರ್ ಸರಿ ಸೋತರರು ಅದಾರೆ, ಅವರು ಕೇಳ್ತಾ ಇದಾರೆ. ಯಶವಂತರಾವ್ ಅದಕ್ಕಿಂತ ಹಿಂದೆ 2 ಸರಿ ಸೋತಾರ, ಅವರು ಕೇಳ್ತಾ ಇದಾರೆ. ಈಗ ಅಲ್ಲ ಸರ್, ಯಶವಂತರಾವ್, ವಿನಯ್ ಕುಮಾರ್ ಅವರು. ಆಮೇಲೆ ಇವರು ದಾಸ್ಕರ್ಯಪ್ಪರ ಸೀನಪ್ಪರು ಅದಾರೆ, ವಿನಯ್ ಕುಮಾರ್ನ ಕೇಳ್ತಾ ಇದಾರೆ. ಈಗ ಯಾರಿಗೆ ಕೊಟ್ಟರು ಉತ್ತಮ ಅದರಲ್ಲಿ? ಈಗ ಅವ್ರ ಪಕ್ಷದಾಗೆ ಯಾರಿಗೆ ಕೊಡ್ತಾರಂತ ಗೊತ್ತಾಗಿಲ್ಲ ಸರ್. ನಿಮಗೆ ನಿಮ್ಮ ಅಭಿಪ್ರಾಯದಲ್ಲಿ ಯಾರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಈಗ BJPಗೆ 2 ದಿಂಡ್ ಐತೆ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಕೊಡ್ತಾರಂಗೆ. ಈಗ ಏನಾಗೈತಂದ್ರೆ, ಈಗ MP ಸಿದ್ದಣ್ಣರು ಅವ್ರ ಈಗ ಯಶವಂತರಾವ್ ಅವ್ರ ಬಣದಾಗಿದ್ದಾರೆ. ಈಗ ಅಜಯ್ ಕುಮಾರ್ MP ರೇಣುಕಾಚಾರಿ ಬಣದಾಗಿದ್ದಾರೆ. ಈಗ ಅವ್ರಿಬ್ಬರ ನಡುವೆ ದಾಸ್ಕರ್ಯಪ್ಪರ ಸೀನಪ್ಪ ಕೊಟ್ಟರೆ ಅನುಕೂಲ ಆಗತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಇಬ್ಬರು ಜಗಳದಲ್ಲಿ ಮೂರನೇವರಿಗೆ ಲಾಭ ಆಗತ್ತೆ ಅಂತ ಆದ್ರೆ ಇಬ್ಬರು ಅವ್ರಿಗೆ ದುಡಿತಾರೆ, 2 ಪಾರ್ಟಿಯವರು. ಈಗ ಮತ್ತೆ ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟರು ಉತ್ತಮ? ಈಗ ಇಷ್ಟು ವರ್ಷ ಶಾಮನೂರ್ ಅಜ್ಜಾರೆ ಇದ್ರು ಇಲ್ಲಿ, ಈಗ ಅವ್ರಿಗೆ ಬಿಟ್ಟು ಬೇರೆಯವ್ರಿಗೆ ಹೊಸಬ್ರು ಬರ್ಬೇಕು ಅಂತ ನಿಮಗೆ ಅನಿಸುತ್ತೋ, ಅಥವಾ ಅವ್ರ ಫ್ಯಾಮಿಲಿ ಅವರೇ ಬರ್ಬೇಕು ಅನ್ಸುತ್ತೆ? ಕೆಲಸ ಈಗಿರೋದು 2 ವರ್ಷ ಇದೆ. 2 ವರ್ಷ ಇರೋದ್ರಿಂದ ಈಗ ಶಾಮನೂರವ್ರ ಕುಟುಂಬದವ್ರಿಗೆ ಈಗ ಕೊಟ್ಟರೆ, ಯಾಕಂದ್ರೆ ಅನುಕಂಪ ಇದೆ, ಓಟು ಬೀಳ್ತವೆ ಗೆಲ್ತವೆ ಅಂತ ನಮ್ಮ ಅನಿಸಿಕೆ ಸರ್. ಬದಲಾವಣೆ ಬೇಕು ಅಂತ ಅನ್ಸಲ್ವ? ಬದಲಾವಣೆ ಬೇಕು ಸರ್. ಈಗ ಬದಲಾವಣೆ ಬೇಕಂದ್ರೆ ಮುಂದಿನ 5 ವರ್ಷ ಏನೈತಲ್ಲ ಅದಕ್ಕೆ ಬದಲಾವಣೆ. ಈಗ ಯಾಕಂದ್ರೆ ಈಗ ಯಾರು ಬಂದ್ರು ಏನು ಕೆಲಸ ಮಾಡೋಕ್ಕಾಗಲ್ಲ. ಈಗ ಇರೋ ಫಂಡ್ ಎಲ್ಲ ಗ್ಯಾರಂಟಿ ಯೋಜನೆಗೆ ವಿನಿಯೋಗ ಆಗ್ತೈತಿ. ಈಗ ಗೆದ್ದೋದ್ರೆ ಮೊನ್ನೆ ಬಂದ ಬಸಪ್ಪ ಬಂದ, ಹನುಮಂತಪ್ಪ ಬಂದ, ನಾಗಪ್ಪ ಬಂದ, ಏನು ಮಾಡಿದ್ರು ಊರಾಗ ಏನು ಕೆಲಸ ಮಾಡಲಿಲ್ಲ ಅವರು ಅಂತಾರೆ. ಹಂಗಾಗಿ ಮುಂದಿನ 5 ವರ್ಷಕ್ಕೆ ಏನಾದರೂ ಗೆದ್ರೆ ಅನುಕೂಲ ಆಕತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಯಾರ ಬಂದ್ರು ಈ 2 ವರ್ಷ ಐತಿ ಅಂತ ಅವರೇ ಮಾಡ್ಲಿ ಅಂತ. ಅವರೇ ಮಾಡ್ಲಿ 2 ವರ್ಷ. ಯಾಕಂದ್ರೆ ಗ್ಯಾರಂಟಿ ಇರೋದ್ರಿಂದ ಎಲ್ಲಿ ಫಂಡ್ ಬರ್ತಾ ಇಲ್ಲ. ಒಂದು ರೋಡು, ಚರಂಡಿ, ಅವು ಇವು ಅಭಿವೃದ್ಧಿಗಳು ಕೆಲಸ ಕುಂಠಿತಾಗಿದ್ದಾವೆ. ದುಡ್ಡು ಬರ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಭಾಳ ದುಡ್ಡು ಹೋಗ್ತೈತೆ. ಈಗ ಬಸ್ ಇರ್ಬೋದು, ಅಕ್ಕಿ ಇರ್ಬೋದು, 2,000 ರೂಪಾಯಿ ಗೃಹಲಕ್ಷ್ಮಿಗೆ ಇರ್ಬೋದು, ಶಾಲೆ ಹುಡುಗರಿಗೆ, ವಿದ್ಯಾವಂತರಿಗೆ ಇರ್ಬೋದು, ಹಂಗೆ ದುಡ್ಡೆಲ್ಲ ವಿನಿಯೋಗ ಆಗೋದ್ರಿಂದ
ಈಗ ಅವ್ರಿಗೆ ಕೊಟ್ಟರೆ ಅನುಕೂಲ ಅಂತ ನಮ್ಮ ಅನಿಸಿಕೆ ಸರ್. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಇನ್ನೂ ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ಎರಡರಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ. ಎರಡು ಕಡೆಯಿಂದನೂ ಕೂಡ ಓಡಾಡ್ತಾ ಇದ್ದಾರೆ. ಕಾಂಗ್ರೆಸ್ಸಿಂದ ಶಾಮನೂರ್ ಫ್ಯಾಮಿಲಿಯಿಂದ ಮತ್ತು ಮುಸಲ್ಮಾನರು ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ. ಮತ್ತು ಬಿಜೆಪಿಯಿಂದ ಅಜಯ್ ಕುಮಾರ್, ವಿನಯ್ ಕುಮಾರ್ ಜಿ ಬಿ, ಆಮೇಲೆ ಯಶವಂತರಾಯ್ ಜಾಧವ್, ದಾಸ್ ಕರಿಯಪ್ಪ, ಹಿಂಗೆ ಸುಮಾರು ಜನ ಓಡಾಡ್ತಾ ಇದ್ದಾರೆ. ಯಾರಿಗೆ ಕೊಟ್ಟರು ಉತ್ತಮ ಎರಡೂ ಪಕ್ಷದಿಂದ ನಿಮಗೇನು ಅನಿಸುತ್ತೆ? ಸರ್ ನಮಗೆ ಪಕ್ಷ ಅಂತಂದರೆ ಸರ್ ಈಗ ಕೆಲಸ ಮಾಡೋವಂಥವ್ರಿಗೆ ಅಭಿವೃದ್ಧಿ ಚೆನ್ನಾಗಿ ಮಾಡೋವಂಥವ್ರಿಗೆ ಕೊಟ್ಟರೆ ಚೆನ್ನಾಗೆ ಸರ್. ನಮಗೆ ಈಗ ಸುಮ್ಮನೆ ಮಾಡಿ ಸುಮ್ಮನೆ ಅವ್ರು ಗೆದ್ದು ಆಮೇಲೆ ಅವ್ರು ಅತ್ತಾಗ ಇತ್ತಾಗ ಹಂಗೆ ಹಿಂಗೆ ಹೋದ್ರೆ ಏನು ಉಪಯೋಗ ಇರಲ್ಲ. ಮಾಡೋಂಥ ವ್ಯಕ್ತಿಗೆ ಒಂದು ಸ್ವಲ್ಪ ಮಾಡೋರು ನಮ್ಮ ಬಡವರು ಬಗ್ಗರು ಅಂತಂದೇಳಿ ಮಾಡೋಂಥ ವ್ಯಕ್ತಿ ಕೊಟ್ಟರೆ ಏನು ತಪ್ಪೇನಿಲ್ಲ ಸರ್, ಮಾಡ್ಬೋದು, ಕೊಡ್ಬೋದು ಸರ್. ನಮಗೆ ಅನ್ನಿಸಕಂದ್ರೆ ಈಗ ಇಷ್ಟಕ್ಕಂದೇನಂದ್ರು ಶಾಮೂರವ್ರು ಮಡ್ಕೊಂತ ಬಂದರು, ಚೆನ್ನಾಗಿ ಇದನ್ನು ಮಾಡಿದರು, ಎಲ್ಲ ಇದನ್ನು ಮಡ್ಕೊಂತ ಬಂದರು. ಇನ್ನವರು ಮತ್ತೆ ಇಲ್ಲ ಅಂತಂದೇಳಿ ಇದನ್ನು ಮಾಡ್ತಾ ಇದಾರೆ. ನಮ್ಮ ಅನಿಸಿಕೆ ಪ್ರಕಾರ ನೋಡಿದ್ರೆ ವಿನಯ್ ಕುಮಾರಿಗೆ ಕೊಟ್ಟರೆ ಪಾಡು ಅಂತ ನಮಗೆ. ವಿನಯ್ ಕುಮಾರಿಗೆ ಕೊಟ್ಟರೆ ಚೆನ್ನಾಗಿ ಅನಿಸ್ತೈತಿ. ವಿನಯ್ ಕುಮಾರ್ ಕಾಂಗ್ರೆಸ್ಸಿಂದ ಕೊಡೋದು ಡೌಟು, ತುಂಬ ಡೌಟು. ನಮಗೆ ಅವ್ರಿಗೆ ಕೊಟ್ಟರೆ ಒಳ್ಳೇದು. ಕೊಟ್ಟರೆ ಒಂದು ಸ್ವಲ್ಪ ಬಡವರು ಬಗ್ಗರು ಹೋದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಕುಂದ್ರಿಸ್ಕೊಂಡು ಮಾತಾಡ್ತಾರೆ, ಹೆಂಗೆ ಏನಂತ ಬಡವ್ರದ್ದು ಒಂದು ಸ್ವಲ್ಪ ಕೇಳ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಚೆನ್ನಾಗೈತಿ, ಕೊಟ್ಟರೆ ಬಲು ಪಾಡು ಅಂತ ನಮ್ಮ. ಅಲ್ಲ, ಕಾಂಗ್ರೆಸ್ಸಿಂದ ಕೊಡಲಿಲ್ಲ, ಬಿಜೆಪಿಯಿಂದ ಕೊಟ್ರೆ? BJP-ಯಿಂದ ಕೊಟ್ಟರೆ ನಾವು ಕಾಂಗ್ರೆಸ್ನಾಗ ಏನಾದ್ರೆ ಅವ್ರಿಗೆ ನಾವು ಮಾಡೋದು, ಕಾಂಗ್ರೆಸ್ಗೆ ನಾವು ಮಾಡೋದು. ಈಗ ವಿನಯ್ ಕುಮಾರ್ ಅಕಸ್ಮಾತ್ ಬಿಜೆಪಿಯಿಂದ ನಿಂತ್ಕೊಂಡ್ರು ಅಂದ್ರೆ ನೀವು ಸಪೋರ್ಟ್ ಮಾಡೋದು? ಇಲ್ಲ, BJP ಕಡೆಯಿಂದ ಏನೈತ್ರಂತ ಏನಲ್ಲ, ಮತ್ತು ಕಾಂಗ್ರೆಸ್ಗೆ ಏನಾರ ಬಂದ್ರೆ ನಾವು ಅವರಿಗೆ. ಬಿಜೆಪಿ ಇದ್ರಿಲ್ಲ, BJP ಅಂದ್ರೆ ಏನಿಲ್ಲ ಸರ್, ಕಾಂಗ್ರೆಸ್ಗೆ ನಾವು ಮಾಡೋದು. ಅಣ್ಣ ನಿಮಗೆ ಏನು ಅನ್ಸುತ್ತೆ? ನಾವು ಯಾವ್ದು ಬಂದ್ರೆ ನಡೆಯುತ್ತೆ, ಒಟ್ಟು ಕೆಲಸ ಮಾಡ್ಬೇಕಷ್ಟೇ. ಅದೇ ಯಾರು ಬಂದ್ರು ಉತ್ತಮ ಅನ್ಸುತ್ತೆ? ಯಾರೇ ಬರಲಿ ಒಟ್ಟು ಕೆಲಸ ಮಾಡಿ ಸಾಕು, ರೈತರಿಗಾಗಲಿ ಬಡವರಿಗಾಗಲಿ ಅನುಕೂಲವಾಗಿ ಅಲ್ಲ, ಮಾಡ್ಕೊಟ್ಟು. ಯಾರು ಮಾಡ್ಬೋದು ಅನ್ಸುತ್ತೆ? ಈಗ ಒಂದಿಷ್ಟು ಹೆಸರುಗಳನ್ನು ಹೇಳಿದ್ರು ಅವರು ಕೂಡ. BJP ಬಂದರೆ ಅನುಕೂಲ ಇರುತ್ತೆ. ಅದೇ ಬಿಜೆಪಿಯಲ್ಲಿ ಯಾರು ಬಂದ್ರು? ವಿನಯ್ ಕುಮಾರಿಗೆ ಕೊಟ್ಟರೆ ಒಳ್ಳೇದು. ವಿನಯ್ ಕುಮಾರ್ ಕೊಟ್ಟರೆ ಒಳ್ಳೇದು. ಈಗ ಅಜಯ್ ಕುಮಾರ್ ಹೋದ್ಸಲ ಸೋತಿದ್ರು, ಮತ್ತೆ ಈ ಸಲ ಟಿಕೆಟ್ ಅವರೇ ಮತ್ತೆ ಕೇಳ್ತಾ ಇದ್ದಾರೆ ತುಂಬಾ. ಅವ್ರಿಗೆ ಕೊಟ್ಟರು ಅನುಕೂಲ ಆಗುತ್ತೆ, ಕೆಲಸ ಮಾಡ್ತಾರೆ. ಲಾಸ್ಟ್ ಟೈಮ್ ಸೋತಿದ್ದಾರೆ ಅಂತ ಏನೋ ಅಭಿಮಾನದಿಂದ ಕೊಟ್ಟರು ಕೊಡ್ಬೋದು. ಅವರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ, ಕೆಲಸ ಮಾಡೋಕ್ಕಾಗಲಿ, ಯಾವುದಕ್ಕೆ ಒಂದು ಇದಕ್ಕಾಗಲಿ. ಅವರು ರೈತರ ಬಗ್ಗೆ ಕಾಳಜಿ ಇರುತ್ತೆ, ಬಂದು ಮಾತಾಡೋದಾಗಲಿ, ಏನೇ ಒಂದು ವ್ಯವಸ್ಥೆ ಮಾಡೋದಾಗಲಿ ಎಲ್ಲ ಅನುಕೂಲವಾಗಿರುತ್ತೆ. ಕೆಲಸ ಹೇಗೆ ಮಾಡಿದ್ದಾರೆ ಸರ್ ನಿಮ್ಮಲ್ಲೆಲ್ಲ? ಕೆಲಸ ಸಹ ನಮ್ಮ ಇದ್ರಾಗ ಪರವಾಗಿಲ್ಲ ಸರ್, ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಈಗ ಹಳಬ್ರೆ ನಿಂತ್ಕಂದ್ರೆ ವ್ಯಾಲ್ಯೂ ಇರಲ್ಲ. ಸ್ವಲ್ಪ ಹೊಸ ಕ್ಯಾಂಡಿಡೇಟ್ಗಳು ಬಂದ್ರೆ, ಹೊಸ ಇದಕ್ಕೆ ಬಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅಭಿವೃದ್ಧಿ ಚೆನ್ನಾಗತಿ, ಚೆನ್ನಾಗಿ ಮಾಡ್ತಾರೆ. ಸ್ವಲ್ಪ ಸಣ್ಣ ರೈತರಾಗಲಿ ಯಾರೇ ಹೋದ್ರೂ ಒಂದು ಸ್ಪಂದಿಸ್ತಾರೆ ಅನ್ನೋ ಒಂದು ಗೌರವ ಇರ್ತದೆ ಅನ್ನೋ ಒಂದು ಉದ್ದೇಶಕ್ಕೆ ಹೇಳ್ತದೆ. ಸರ್ ನಿಮಗೆ ಅನ್ಸುತ್ತೆ, ಯುವಕರಾಗಿದ್ದೀರಿ ನೀವು, ಯಾರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ? ಯುವಕರಿಗೆ ಕೊಟ್ರೆ ಉತ್ತಮ. ಆದ್ರೆ ಕಾಂಗ್ರೆಸ್ ಕಡೆಯಿಂದ ಯಾರ್ಯಾರು ಬಂದ್ರೆ ಗೆಲ್ತಾರೆ. ಈ ಕಡೆಗೆ ಕಾಂಗ್ರೆಸ್ಸೇ ಆಗ್ಬೇಕು. ಕಾಂಗ್ರೆಸ್ ವಿನಯ್ ಕುಮಾರ್ ಕಾಂಗ್ರೆಸ್ ಕೊಟ್ರೆ ಗೆಲ್ತಾರೆ. ಬೇರೆ ಬೇರೆ ಅಕಸ್ಮಾತ್ ವಿನಯ್ ಕುಮಾರ್ ಬೇರೆ ಕೊಟ್ರೆ? ಈಗ ವಿನಯ್ ಕುಮಾರ್ ಓಕೆ ಕಾಂಗ್ರೆಸ್ ಇಂದ, ಅವ್ರು ಕಾಂಗ್ರೆಸ್ಸಿಗೆ ಈ ಸಲ ಬರೋದು ಕಷ್ಟ. ಯಾಕಂದ್ರೆ ಕಾಂಗ್ರೆಸ್ ಇಂದ ಅವ್ರ ಫ್ಯಾಮಿಲಿ ಅವರೇ ಇರೋದ್ರಿಂದ, ಶಾಮನೂರ್ ಫ್ಯಾಮಿಲಿ ಇರೋದ್ರಿಂದ ಟಿಕೆಟ್ ಶಾಮನೂರ್ ಫ್ಯಾಮಿಲಿ ಅಥವಾ ಮುಸ್ಲಿಮ್ರಿಗೆ ಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ವಿನಯ್ ಕುಮಾರ್ ಬೇರೆಯಿಂದ ಟ್ರೈ ಮಾಡ್ತಾ ಇದ್ದಾರೆ. ಒಟ್ಟು ಕಾಂಗ್ರೆಸ್ ನಮ್ಮ ಕಡೆ ಕಾಂಗ್ರೆಸ್ ಎಲ್ಲ ಅಭಿವೃದ್ಧಿ ಮಾಡಿರೋದು. ಇಷ್ಟು ವರ್ಷದಿಂದ ಅವರೇ ಕಾಂಗ್ರೆಸ್ ಇದ್ದಾನೆ ಗೆಲ್ಬೋದು ಯಾರು. ಸರ್, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಇನ್ನೂ ಅಭ್ಯರ್ಥಿಗಳು ಯಾರು ಘೋಷಣೆ ಆಗಿಲ್ಲ. ಅಂದರೆ ರಾಷ್ಟ್ರೀಯ ಪಕ್ಷಗಳಿಂದ ಯಾರು ಆಯ್ಕೆ ಆದರೆ ಉತ್ತಮ ಅನಿಸುತ್ತೆ? ಅಂದರೆ ರಾಷ್ಟ್ರೀಯ ಪಕ್ಷಗಳಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ? ಅಲ್ಲ ಸರ್, ನಾವು ಹೇಳ್ತಿದ್ದವ BJP ಇದ್ದ ದಾಸ್ ಕರಿಯಪ್ಪ ಸೀನಣ್ಣ ಕೊಟ್ರೆ ಈ ಸತಿ ಇನ್ನಾಗ ಚಾನ್ಸ್ ಐತಿ. ಮತ್ತೆ ಅಜಯ್ ಕುಮಾರ್ ಅವರು ಹೋದ್ಸಲ ನಿಂತು ಒಂದು 20,000 ಓಟಿಂದ ಸೋತಿದ್ರು. ಅವ್ರು ನಿಂತ್ಕೊಂಡ್ರೆ ಗೆಲ್ಲ ಆಂಕ್ಷಿನ ಐತೆ. ಆದ್ರೆ ಅವ್ರು ನಿಂತ್ಕೊಂಡ್ರೆ ಪಕ್ಷೇತರ ನಿಲ್ಲಾರ ವಿನಯ್ ಕುಮಾರ್ ಪಕ್ಷೇತರ ನಿಲ್ತಾರಂತ ಹೇಳ್ತಿದಾರೆ ಸರ್. ವಿನಯ್ ಕುಮಾರ್ ಪಕ್ಷೇತರ ನಿಲ್ತಾರಂತ ಹೇಳ್ತಿದಾರೆ ಸರ್. ಅವ್ರು ನಿಂತ್ರ, ಯಾರು ನಿಂತ್ರೆ? ಅಜಯ್ ಕುಮಾರ್ ನಿಂತ್ರ ವಿನಯ್ ಕುಮಾರ್ ಪಕ್ಷೇತರ ನಿಲ್ತಾರಂತ ಹೇಳ್ತಿದಾರೆ ಸರ್. ಯಾರು ವಿನಯ್ ಕುಮಾರ್ ಹೇಳಿದ್ರ? ಅಲ್ಲ, ವಿನಯ್ ಕುಮಾರ್ ಅಂದ್ರೆ ಅವ್ರು ನಿಂತ್ರೆ ನಾನು ಪಕ್ಷೇತರ ನಿಲ್ತೀನಿ ಅಂತ ವಿನಯ್ ಕುಮಾರ್ ಹೇಳಿದ್ರು. ಹೌದು ಹೇಳ್ತಾ ಇದಾರೆ ಸರ್. ಹ್ಞೂ ಸರ್. ಅಕಸ್ಮಾತ್ ಬಿಜೆಪಿಯಿಂದ ಟಿಕೆಟ್ ತರ್ಬೋದು ಅಂತ ಹೇಳ್ತಾ ಇದಾರೆ. ಇಲ್ಲ ಸರ್, ತಂದ್ರೆ ಅವ್ರ ಇದು ಅವ್ರವ್ರ ಇಷ್ಟ, ಅವ್ರವ್ರ ಇದು ಇರ್ತತೆ. ಈ ಸಲ ಬದಲಾವಣೆ ಬಯಸ್ತೀರಾ? ಬದಲಾವಣೆ ಆಗ್ಬೇಕಂತಲೇ ಕೇಳ್ತದ ಸರ್ ನಾವು ಅದನ್ನ. ಇಷ್ಟು ವರ್ಷಗಳ ಕಾಲ ಅಜ್ಜಾರ್ ಇದ್ರು, ಯಾವ ರೀತಿಯಾಗಿ ವರ್ಕ್ ಮಾಡಿದ್ದಾರೆ? ಸರ್ ಎಲ್ಲದ ಮಾಡಿದಾರೆ ಸರ್. ಈ ಸತಿ ಇಲ್ಲಿ ಎಲ್ಲ ಅಭಿವೃದ್ಧಿ ಎಲ್ಲದ ಐತೆ. ಅವ್ರ ಹತ್ರ ಏನೇನು ಇಲ್ಲ ನೋಡಿ, ಗಂಧ ಗಾಳಿ. ಯಾರು? ಅದ ಶಂಕರಪ್ಪರ ಈ ಓಟ್ ಹಾಕ್ಸೋಣ ಮಠ ಬರೋದು, ಓಟ್ ಹಾಕ್ಸೋದು, ಇಲ್ಲಿ ತಿರುಗಿ ತಲೆ ಹಾಕ್ಲಿಲ್ದಂಗೆ ಇರೋದು. ಮತ್ತೆ ಇಷ್ಟು ವರ್ಷಗಳ ಕಾಲ ಗೆದ್ರಲ್ಲ, ಹಾಗಾಗಿ ನಾವೇನೋ ಹಿರಿಯ ಯಜಮಾನ್ ಮನುಷ್ಯ ಅಂತ ಹಾಕ್ತಿದ್ವಿ ಸರ್ ಓಟ. ಈ ಬಾರಿ ಬದಲಾವಣೆ ಮಾಡ್ಬೇಕು, ಈ ಸತಿ ಬದಲಾವಣೆ ಮಾಡ್ಬೇಕಂತ. ಅಜಯಣ್ಣ ಬಂದ್ರೆ ಪಾರ್ಸ BJP. ತಾತ, ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಲೆಕ್ಷನ್ ಆಗ್ತಾ ಇತ್ತಲ್ಲ, ಈ ಬಾರಿ ಇನ್ನು ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ. ಯಾರಿಗೆ ಕೊಟ್ಟರೆ ಉತ್ತಮ ಅನ್ಸುತ್ತೆ ನಿಮಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ನಾಗೆ?
ಇವತ್ತಿನ ವಾತಾವರಣದಾಗ ಬಿಜೆಪಿ ಕೊಟ್ರೆ ಉತ್ತಮ, ಅಂದ್ರೆ ಬಿಜೆಪಿ ಆಯ್ಕೆ ಆಗ್ಬೇಕಂತ. ಆಯ್ಕೆ ಆಗ್ಬೇಕಂತ. ಆದ್ರೆ ಅದ್ರಲ್ಲಿ ಟಿಕೆಟ್ ಅನೌನ್ಸ್ ಆಗಿಲ್ಲ, ಯಾರಿಗ್ ಕೊಟ್ರು ಉತ್ತಮ ಅಂತ. ಅವ್ರು ಯಾರು ಹೇಳ್ತಾರ ಗೊತ್ತಾಗಲ್ಲ. ವಿನಯ್ ಕುಮಾರ್ ಅಂತ ನಮಗೆ ಆಸೆ. ನಮಗೆ ಬಿಜೆಪಿನೇ ಬರ್ಬೇಕು. ಬಿಜೆಪಿ ಬಂದ್ರೆ ನಮಗೆ ಒಳ್ಳೇದಾಗತ್ತೆ. ಅದ್ರಲ್ಲಿ ವ್ಯಕ್ತಿಗಳಿದಾರಲ್ಲ, ಈಗ ಅಜಯ್ ಕುಮಾರ್, ವಿನಯ್ ಕುಮಾರ್, ಆಮೇಲೆ ದಾಸ್ ಕರಿಯಪ್ಪ, ಹಿಂಗ್ ಸುಮಾರು ಜನ ಇದ್ದಾರೆ, ಜಾಧವ್ ಅವ್ರು ಇದ್ದಾರೆ. ಅದು ಪಕ್ಷದ ಹೈಕಮಾಂಡ್ ಬಿಟ್ಟದ್ದು. ಪಕ್ಷ ಯಾರಿಗೆ ಕೊಡತ್ತ ಅವ್ರು ದುಡಿಲಿ ಮಾಡ್ಲಿ. ಪಕ್ಷ ಯಾರು ನಿಂತ್ಕೊಳ್ಳಿ ನಾವು ಬಿಜೆಪಿ ಮಾಡ್ಬೇಕು ಅಂತ ನಾವೇ ಮಾಡ್ಬೇಕು ಅನ್ನೋ ಆಸೆ. ಇಷ್ಟು ವರ್ಷ ಈಗ ಕಾಂಗ್ರೆಸ್ನವ್ರು ಇದ್ರು, ಶಾಮ್ನೂರ್ ಅವ್ರು ಇದ್ರು, ಯಾವ ರೀತಿ ವರ್ಕ್ ಮಾಡಿದ್ದಾರೆ? ಒಳ್ಳೆ ವರ್ಕ್ ಮಾಡಿದ್ರೆ ಇಪ್ಪಟ್ಟಿಗೆ ಯಜಮಾನ್ ಮನುಷ್ಯ ಈಗ ಆತು ಅವ್ರಿಗೆಲ್ಲ ನೋಡ್ ಕೊಟ್ರಿ. ಇಪ್ಪಟ್ಟಿಗೆ ಅವ್ರಿಗೆ ಕೊಡಲ್ಲ, ನಾವು ಬೇರೆಯವ್ರಿಗೆ ಕೊಡ್ತೇವೆ. ಇಪ್ಪಟ್ಟಿಗೆಲ್ಲ ಬಿಜೆಪಿ ಕೊಡ್ತೇವೆ. ಹೌದು ಹೌದು. ನಿಮಗೇನ್ ಅನ್ಸುತ್ತೆ? ಬಿಜೆಪಿನೇ ನಮ್ದು. ಬಿಜೆಪಿನೇ ನಮ್ದು. ಯಾವಾಗ್ಲೂ ಬಿಜೆಪಿನೇ ನಮ್ದು. ಇಲ್ಲಿ ತನಕ ತಂದ್ವಿ ನಾವು. ಆಯ್ತು ಇಪ್ಪಟ್ಟಿಗೆ ಅವ್ರು ಮುಗಿತಾ ಇನ್ನು ಬೇರೆ ಆಯ್ಕೆ ಮಾಡ್ತೇವೆ. ಈಗ ಅವ್ರ ಫ್ಯಾಮಿಲಿಯಿಂದಾನೇ ಮತ್ತೆ ನಿಂತ್ಕೊಂಡ್ರೆ ಅಕಸ್ಮಾತ್ ಆಗಿ? ಇಲ್ಲ ಮಾಡಲ್ಲ. ಸಾಕು ಅವ್ರಿಗೆ ಮಾಡಲ್ಲ. ಬೇರೆ ಹೊಸಬ್ರಿಗೆ ಚಾನ್ಸ್ ಕೊಡ್ಬೇಕ್ರಿ. ಬೇರೆ ಅವ್ರಿಗೆ ಕೊಡ್ಕಂತ ಹೋದ್ರೆ ಹೆಂಗೆ? ಬೇರೆಯವ್ರು ಮಾಡೋದು ಬೇಡವಾ? ಬೇರೆ ಮನುಷ್ಯರಲ್ವಾ? ಈಗ ಅವ್ರು ನಮಗೆ ಬೇಕು ಟಿಕೆಟ್ ಅಂತ ಹೇಳ್ತಾ ಇದಾರಲ್ಲ ಕಾಂಗ್ರೆಸ್. ಅದು ಪಕ್ಷದ ಹೈಕಮಾಂಡ್ ಬಿಟ್ಟದ್ದು. ಮಾಡ್ಕೊಳ್ಳಿ, ನಾವೇನ್ ಮಾಡಕತ್ತಿ? ನಾವೇನ್ ಮಾಡಕ್ಕಾಗತ್ತದಾಗ? ನಾವೇನ್ ಮಾಡಕತ್ತಿ? ಚಾನಲ್ ಸೀಟ್ ಇವತ್ತಿನವರೆಗೂ ತಗ್ಸಿಲ್ಲ ಕಾಂಗ್ರೆಸ್ನವ್ರು. ಯಾವ ಚಾನಲ್? ಇದೇ ಚಾನಲ್. ನೀರ್ ಭದ್ರ ಅದು ನೀರ್ ಅಂದ್ರೆ ಇಲ್ಲಿವರೆಗೂ ಚಾನಲ್ ಮಾಡಿದರೆ ನೀರು ಬಂದಿಲ್ಲ. ಬಂದಿಲ್ಲ, ಸರಿ ಸೀಟೇ ತೆಗ್ದಿಲ್ಲ. ಹಂಗ ಕೆಲಸ ಮಾಡ್ಯಾಲ, ಹಂಗ ಬಿಟ್ಬಿಡ್ದಾರ. ಬಾರಿ ಯಾರು ಆಯ್ಕೆ ಆದ್ರೆ ಉತ್ತಮ ಅನ್ಸುತ್ತೆ? ಇಲ್ಲಿ ಪ್ರಾಪರ್ ಎಲ್ಲರೂ ಬರ್ತಾ ಇದಾರೆ ಸರ್. ಆದಷ್ಟು ನಿಮ್ಗೆ ಚೆನ್ನಾಗಿ ಅಂದರೆ ಈ ಆಡಳಿತ ನೀಟಾಗಿ ನಡೆಯಬೇಕು. ಈಗ ಸರ್, ಈಗ ಅಂದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಆ ಎರಡರಲ್ಲೂ ಕೂಡ ಅಭ್ಯರ್ಥಿಗಳು ತುಂಬಾ ಜನ ಓಡಾಡ್ತಾ ಇದ್ದಾರೆ. ಯಾವ ಅಭ್ಯರ್ಥಿ ಕೊಟ್ರೆ ಸೂಕ್ತ ಅನ್ಸುತ್ತೆ? ನಮ್ಮಲ್ಲಿ BJP ಕೊಟ್ಟರೆ ಅಭ್ಯರ್ಥಿ. ಬಿಜೆಪಿಯಿಂದ ಯಾರಿಗೆ ಕೊಟ್ರೆ? ಹಂಗೆ ಹೇಳೋಕ್ಕಾಗಲ್ಲ. ಅಲ್ಲ, ಈಗ ಸುಮಾರು ಜನ ಇದ್ದಾರೆ, ನಿಮಗೆ ಯಾರು ಅನುಕೂಲ? ಲೋಕಿರ ನಾಗಣ್ಣರು ಇದ್ದಾರೆ, ಅವರು ಅಂದರೆ ಅನ್ಸಬೇಕು. ನಿಮಗೇನು ಅನ್ಸುತ್ತೆ? ನಾವು BJP ಯಾವಾಗಲೂ ನಾವು BJP ಯಾವ್ದು ನಾಯಿ ನಿಂತ್ಕೊಳ್ಳಿ. ಒಂದ್ ನಾಯಿ ನಿಂತ್ಕೊಂಡ್ರು ಬಿಜೆಪಿಗೆ ಆಗ್ತದೆ. ಅಲ್ಲ, ಅದ್ರಲ್ಲೂ ಓಕೆ. ಯಾರ ವ್ಯಕ್ತಿಗಳಿದ್ದಾರೆ? ಅಜಯ್ ಕುಮಾರ್ ಇದ್ದಾರೆ, ವಿನಯ್ ಕುಮಾರ್ ಇದ್ದಾರೆ. ಈಗ ಅಜಯ್ ಕುಮಾರ್ ಮೊನ್ನೆ ಸೋತದಾನ. ಈಗ ನೆಕ್ಸ್ಟ್ ಅವನಿಗೆ ಕೊಡಕ್ಕೆ ಇಂಜೆಕ್ಟ್ ಹೊಡೆದ್ರೆ ವಿನಯ್ ಕೊಡ್ಬೋದು. ವಿನಯ್ ಕೊಟ್ರು ಗೆಲ್ತಾರ? ವಿನಯ್ ಕೊಟ್ಟರು ವಿನಯ್ ವಿಚಾರದಾಗ ಜಾತಿ ಮೇಲೆ ಹೋಗತ್ತಲ್ಲ, ಆ ದೃಷ್ಟಿಗೆ ವಿನಯ್ ಅವ್ರಿಗೆ ಇವನು ಆಗ್ಬೇಕಾಯ್ತು, ಆಗಕ್ಕೆ ಅದು ಚಾನ್ಸ್ ಸಿಗಲಿಲ್ಲ. ಇರೋದ್ರಿಂದ ಆಗಲಿಲ್ಲ. ಈಗ ಒಟ್ಟು ಅಜಯ್ ಮತ್ತೆ ವಿನಯ್ ಇದ್ರಲ್ಲಿ ಯಾರು ಸೂಕ್ತ? ಅಜಯ್ ಒಂದ್ಸಲ ಸೋತಾನೆ. ಇಪ್ಪಟ್ಟು ವಿನಯ್ ನಿಂತ್ಕೊಂಡ್ರೆ ಏನಾರ. ಈಗ ಅಜಯ್ ನಿಂತ್ರು ಯಾಕ ಒಂದ್ಸಲ ಸೋತಾನ ಅಂತ ಕೊಟ್ಟರು ಕೊಡ್ಬೋದು. ಅವನಿಗೂ ಕೊಡ್ಬೋದು, ಒಂದ್ಸಲ ಸೋತನಾಗಿದ್ದಾನೆ ಇವನು ಅಂತ. ವಿನಯ್ ಅವರು ಡೌಟ್. ಸರ್, ದಾವಣಗೆರೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡರಲ್ಲೂ ಕೂಡ ಅಭ್ಯರ್ಥಿಗಳು ಆಯ್ಕೆ ಇನ್ನೂ ಕೂಡ ಸೆಲೆಕ್ಟ್ ಮಾಡಿಲ್ಲ. ಯಾರಾದ್ರೂ ಸಾಯೋವರೆಗೂ ಕಾಂಗ್ರೆಸ್ಸಿಗೆ ನಾನು. ಕಾಂಗ್ರೆಸ್ಗೆ ಟಿಕೆಟ್ ಅನೌನ್ಸ್ ಆಗಿಲ್ಲ. ಶಾಮ್ನೂರ್ ಅವ್ರಿಲ್ಲ ನನಗೆ. ಅದೇ ಶಾಮರಾಜ ಕಡೆಗೆ ನಾನು ಯಾವಾಗಲೂ ಮೊದಲು ಇಂದಿರಾ ಗಾಂಧಿ ಇದ್ದಾಗಲಿಂದಲೂ ಕಾಂಗ್ರೆಸ್ಗೆ ನಂಗೆ ಬಂದಿಲ್ಲ. ಅದು ಬೇರೆಯವ್ರಿಗೆ ಅವಕಾಶ ಬೇಕು ಅನ್ಸಲ್ವಾ? ಬ್ಯಾರಿಗಂತಾನೆ ಹೇಳ್ತಿಲ್ಲ ನಾನು. ಒಟ್ಟು ಕಾಂಗ್ರೆಸ್ ಲೀಡರ್. ಹೌದು. ನಮಗಾದ BJPಗೆ ಯಾರು ನಿಂತ್ಕೊಳ್ಳಿ, ಅವರು ವಿನಯ್ ಕುಮಾರ್ ಅಲ್ಲಿ ಯಾರಲ್ಲಿ ವಿನಯ್ ಕುಮಾರ್ ನಿಂತ್ಕೊಂಡ್ರೆ ಆಗ್ತದೆ. ಅಣ್ಣ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಈ ಬಾರಿ ಇನ್ನೂ ಕೂಡ ಟಿಕೆಟ್ ಅನೌನ್ಸ್ ಆಗಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡರಲ್ಲೂ ಕೂಡ ಪೈಪೋಟಿ ಇದೆ. ಎರಡರಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ? ಅಣ್ಣ, ನಾವು ಟಿಕೆಟ್ ಯಾರಿಗೆ ಕೊಡ್ಬೇಕು ಅನ್ನೋಕ್ಕೂ ಮುಂಚೆ ನಮ್ಮೂರು ದತ್ತು ಪಡೆದದ್ದು ನಮ್ಮ ಅಜ್ಜರು, ಶಾಮನೂರು ಶಿವಶಂಕರಪ್ಪ ಅಜ್ಜರು. ಅವ್ರ ಮೊಮ್ಮಗ ಸಮರ್ಥ ಬಂದರೆ ನಮಗೆ ಭಾಳ ಪಾಡು. ನಮ್ಮೂರಲ್ಲಿ ಒಂದು ರೋಡ್ ಇದ್ದಿದ್ದಿಲ್ಲ, ಏನಿದ್ದಿದ್ದಿಲ್ಲ. ಅಷ್ಟು A to Z ಎಲ್ಲ ನಮ್ಮೂರೆಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದು ಅವರೇ. ನಮ್ಮದು ಹಳೆ ಬಿಸ್ಲೇರಿ ಗ್ರಾಮದಾಗ ಕ್ಯಾಂಪ್ ಅಂತ ನಮ್ಮೂರು. ಅವರಿಂದ ನಾವು ಒಂದು ಗುಕ್ ಅನ್ನ ತಿಂದಿದ್ದೇವೆ. ನಮ್ಮ ಮನೆ ಅಕ್ಕಪತ್ರ ಇದ್ದಿದ್ದಿಲ್ಲ, ಎಲ್ಲ ಪಾಪ ಕೊಡಿಸಿದ್ದಾರೆ. ನಮಗೆ ಸಮರ್ಥ ಅನ್ನೋರು ಬಂದರೆ ಭಾಳ ಇಂಪ್ರೂವ್, ಭಾಳ ಒಳ್ಳೇದಾಗುತ್ತೆ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ? BJP ಇದ್ದ ಪಾಪ ಇವು ಅಜಯ್ ಕುಮಾರ್ ಅವರು ಪಾಪ ಒಳ್ಳೆ ಮನುಷ್ಯ. ಅವರು ಪಾಪ ಇವ್ರ ಪೈಪೋಟಿ ಏನೈತೆ, ಅವ್ರ ಪೈಪೋಟಿ ಏನೈತೆ ಮಾಡ್ಕೊಳ್ಳಿ. ನಾವು ಮಾತ್ರ ಹುಟ್ಟುತ್ತಲೇ ಕಾಂಗ್ರೆಸ್, ಸಾಯೋವರೆಗೂ ಕಾಂಗ್ರೆಸ್ ಅಣ್ಣ. ನಮ್ಮ ನಿಮಗೇನು ಅನ್ಸುತ್ತೆ? ಸ್ನೇಹಿತರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಳ್ಳಿ ಜನರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟರು, ಏನೇನು ಹೇಳಿದ್ರು ಅಂತ ಹೇಳಿ ನೀವು ನೋಡಿದ್ರಿ. ಸ್ನೇಹಿತರೆ, ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಜಾತಿ ಲೆಕ್ಕಾಚಾರ ಹಾಕೊಂಬರೋದಾದ್ರೆ ಅಂದ್ರೆ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಮುಸ್ಲಿಂ ಮತಗಳು ಹೆಚ್ಚಾಗಿವೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ 60,000 ರಿಂದ 70,000 ಮುಸ್ಲಿಂ ಮತಗಳಿದ್ದು ಲಿಂಗಾಯತರು
30,000-35,000 ಇದ್ದಾರೆ. ದಲಿತರು 40,000 ಇದ್ದಾರೆ. ಉಪ್ಪಾರರು 8,000, ಕುರುಬರು 20,000, ಹಾಗೆ ಮರಾಠರು 16,000 ಇದ್ದಾರೆ. ಇನ್ನು ಉಳಿದವರು 40,000 ಇದ್ದಾರೆ. ಈ ರೀತಿಯಾಗಿ ಒಂದು ಅಂದಾಜಿನ ಲೆಕ್ಕಾಚಾರ ಇದೆ. ಈ ಒಂದು ಜಾತಿ ಸಮೀಕರಣದಲ್ಲಿ ಇಷ್ಟು ವರ್ಷಗಳ ಕಾಲ ಶಾಮನೂರು ಶಿವಶಂಕರಪ್ಪನವರು ಅಹಿಂದ ಮತಗಳನ್ನು ಪಡಿತಾ ಇದ್ದರು. ಲಿಂಗಾಯತ ಮತಗಳು, ದಲಿತರು ಮತ್ತು ಅಲ್ಪಸಂಖ್ಯಾತರು. ಈ ಒಂದು 3 ಸಮೀಕರಣದಿಂದ ಅವರು ಪ್ರತಿ ಬಾರಿಯೂ ಕೂಡ ಆರಾಮಾಗಿ ಆಯ್ಕೆ ಆಗ್ತಾ ಇದ್ರು. ಆದರೆ ಇದನ್ನು ಭೇದಿಸಿ BJPಯವರು ಬರೋದು ತುಂಬ ಕಷ್ಟ ಇದೆ. ಆದರೆ ಅಲ್ಲಿ ಕೂಡ ಯಾವ ಜಾತಿಯವರಿಗೆ ಕೊಟ್ಟರೆ, ಯಾವ ಜಾತಿಯವರಿಗೆ, ಯಾವ ಸಮುದಾಯದವರಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅಂತ ಹೇಳಿ ಅಲ್ಲಿಯೂ ಕೂಡ ಜಾತಿ ಲೆಕ್ಕಾಚಾರ ನಡೀತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲಿ ನಮಗೇ ಬೇಕು ಅಂತ ಹೇಳಿ ಮುಸ್ಲಿಮರು ಪಟ್ಟು ಹಿಡಿದು ಕೂತಿದ್ದಾರೆ. ಇವೆರಡೂ ನದ್ದೆ ಕಾಂಗ್ರೆಸ್ಸಿಗಂತೂ ತುಂಬ ತಲೆ ಬಿಸಿಯಾಗಿದೆ. ಯಾಕಪ್ಪ ಅಂತ ಹೇಳಿದರೆ ಅಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಾಗಿದೆ ಈಗ ಟಿಕೆಟ್ ಕೇಳುವವರು. ಯಾಕೆಂದರೆ ಇಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಇದೆ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ. ಈ ಕಡೆ ಇಲ್ಲ, ನಮಗೆ ನಮ್ಮ ಫ್ಯಾಮಿಲಿಗೆ ಬೇಕು ಅಂತ ಹೇಳಿ ಶಾಮನೂರು ಫ್ಯಾಮಿಲಿ ಕೂಡ ಒಂದು ಕಡೆ ಪಟ್ಟು ಹಿಡಿತಾ ಇದೆ. ಇದು ಕಾಂಗ್ರೆಸ್ಸಿಗೆ ಒಂದು ಕಡೆ ತಲೆನೋವಿನ ಸಂಗತಿಯಾಗಿದೆ. ಇನ್ನೊಂದು ಕಡೆ BJPಯಲ್ಲೂ ಕೂಡ ಯಾರಿಗೆ ಟಿಕೆಟ್ ಕೊಡೋದು ಅನ್ನೋದು ಗೊಂದಲ ಹೆಚ್ಚಾಗಿದೆ. ಯಾಕಪ್ಪ ಅಂತ ಹೇಳಿದರೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಆಕಾಂಕ್ಷಿಗಳು ಹೊರಬಂದಿದ್ದಾರೆ. ಯಾಕಪ್ಪ ಅಂತ ಹೇಳಿದರೆ ಶಾಮನೂರು ಶಿವಶಂಕರಪ್ಪನವ್ರು ಇಲ್ಲ, ಆದ ಕಾರಣ ಈ ಬಾರಿ BJPಯವರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅನ್ನೋ ಒಂದು ಲೆಕ್ಕಾಚಾರಗಳಿವೆ. ಹಾಗಾಗಿ ಈ ಬಾರಿ BJPಯಿಂದ ಅಜಯ್ ಕುಮಾರ್, ವಿನಯ್ ಕುಮಾರ್, ದಾಸ್ ಕರಿಯಪ್ಪ ಮತ್ತು ಯಶವಂತರಾವ್ ಜಾಧವ್ ಅವರು ಅವರು 2-3 ಬಾರಿ ನಿಂತಿದ್ದರು. ಮತ್ತು ಅಜಯ್ ಕುಮಾರಿಗೆ ಕೊಟ್ಟರು. ಅಜಯ್ ಕುಮಾರ್ ಕೂಡ ಈ ಬಾರಿ ಟಿಕೆಟ್ ಕೇಳ್ತಾ ಇದ್ದಾರೆ. ಕಳೆದ ಬಾರಿ ನಾನು ನಿಂತ್ಕೊಂಡಿದ್ದೆ, ನಾನು ಬಾರಿ ಸಂಘಟನೆ ತುಂಬ ಮಾಡಿದ್ದೀನಿ, ನನಗೂ ಟಿಕೆಟ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ, ಆದರೆ ಜನರು ಬದಲಾವಣೆಯನ್ನಂತೂ ಬಯಸ್ತಾ ಇರೋದಂತೂ ಸತ್ಯ. ಹಾಗಾಗಿ ಇದರ ಒಂದು ಸಂಪೂರ್ಣ ವರದಿಯನ್ನು ಈಗ ನೀವು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ವಿಡಿಯೋಗಳನ್ನು ನೋಡಿದ್ರಿ. ಆ 3 ವಿಡಿಯೋದ್ದು ಸೇರಿಸಿ ಮತ್ತೆ ಹಲವಾರು ರಾಜಕೀಯ ಸಂಗತಿಗಳನ್ನು, ದಾವಣಗೆರೆ ದಕ್ಷಿಣದ ಸಂಗತಿಗಳನ್ನು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ವರದಿಯನ್ನು ನೀಡ್ತೇವೆ. ಸ್ನೇಹಿತರೆ, ಈಗಲೇ ನೀವು ವಿಚಾರ ಕ್ರಾಂತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಫಾಲೋ ಮಾಡಿ, ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.